ನಮ್ಮೂರಲ್ಲಿ ನಮಗೇನೆ ಧರ್ಮಸ್ಥಳಕ್ಕೆ ಬಂದಿರೋ ಥರ ಫೀಲ್ ಆಗ್ತೈತಿ. ಆಹಾ, ಕಾಲೆಲ್ಲ ಚುಸ್ತೈತಿ, ಕಲ್ಲು. ನನ್ನ ಮಗ ಸಖತ್ತಾಗಿ ಬಂದವನಪ್ಪ, ಸೇಮ್ ಟು ಸೇಮ್ ಧರ್ಮಸ್ಥಳಕ್ಕೆ ಬಂದಿರೋ ಥರನೇ ಬಂದವರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ನಾನು ನಿಮಗೆ ನಮ್ಮ ಹಾಸನಾಂಬ ದೇವಸ್ಥಾನದ ಜಾತ್ರೆ ನಡೀತಾ ಇರಬೇಕಾದ್ರೆ ಈ ಆಗಸದಿಂದ ಹಾಸನ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ರಲ್ಲ ದೇವಸ್ಥಾನದ ಕಡೆಯಿಂದ ಅದನ್ನೆಲ್ಲನೂ ತೋರಿಸಿದೆ. ಬಟ್ ನಾನು ಹೆಂಗೆ ಹಾಸನಾಂಬ ದೇವಸ್ಥಾನದೊಳಗಡೆ ಹೋಗಿದ್ದೆ ಆ್ಯಂಡ್ ತಾಯಿ ದರ್ಶನ ಹೇಗೆ ಮಾಡಿದ್ದೆ ಅನ್ನೋದನ್ನು ಮಾತ್ರ ಬಿಟ್ಬಿಟ್ಟೆ. ಸೊ ಇವಾಗ ನನಗೆ ನೆನಪಾಯಿತು. ಆ್ಯಕ್ಚುಲಿ ವಿಡಿಯೋ ತೆಗೆದಿಟ್ಕೊಂಡಿದ್ದೆ, ಬಟ್ ಹಾಕೋದನ್ನು ಬಿಟ್ಬಿಟ್ಟೆ. ಇಲ್ಲಿ ಒಂದು ನನಗೆ ಏನು ಕಾಣಿಸ್ತು ಅಂದರೆ, ನೋಡಿ, ನಾವು ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಎಣ್ಣೆ ಅಂಗಡಿ ಮುಂದೆ ಇಬ್ರು ಮಲ್ಕೊಂಡಿದ್ರು. ಅವ್ರ ಪಕ್ಕದಲ್ಲಿ 2 ನಾಯಿ ಕೂಡ ಮಲ್ಕೊಂಡಿದ್ವು. ನಾಯಿ ಲೈಕ್ ಮೈಂಡ್ ವಾಯ್ಸ್ ಹೆಂಗೆ ಅಂತ ಅಂದ್ರೆ, ನನ್ನ ಮಕ್ಳ ನಾನು ಮಲ್ಕೊಂಡಿರೋ ಜಾಗದಲ್ಲಿ ಬಂದು ನೀವು ನನ್ನ ಜೊತೆನೆ ಮಲ್ಕೊಂಡಿದ್ದೀರಲ್ರು, ಕಿತ್ತದ್ ನನ್ನ ಮಕ್ಳ ಮೊದ್ಲು ಎದ್ದಾಗ್ರೋ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಓಕೆ, ಅದನ್ನ ನೋಡ್ಕೊಂಡು ಹಾಗೆ ಕ್ಯೂನಲ್ಲಿ ಹೋಗ್ತಾ 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 ಆ್ಯಕ್ಚುಲಿ ನಿಮ್ಗೊಂದು ವಿಷಯ ಹೇಳ. ಇಷ್ಟು ವರ್ಷದಲ್ಲಿ ನಾನು ಮೋಸ್ಟ್ಲಿ ಇದೊಂದು 2ನೇ ಸರಿ ಅನ್ಸುತ್ತೆ. 2ನೇ ಸರಿ ನಾನು, ನನ್ನ ತಮ್ಮ, ನಮ್ಮಮ್ಮ ಒಂದ್ಸರಿ ಕ್ಯೂನಲ್ಲಿ ಹೋಗಿದ್ವಿ. ಅದು ಬಿಟ್ಟರೆ ನಾನು ಇದು ಸೆಕೆಂಡ್ ಟೈಮು, ಅಂದರೆ ಫುಲ್ಲು ಧರ್ಮ ದರ್ಶನದಲ್ಲೇ ಹೋಗ್ತಾ ಇರೋದು. ಬಾಕಿ ಉಳಿದ ಟೈಮಲ್ಲೆಲ್ಲ ಫ್ರೆಂಡ್ಸ್ಗಳ ಹತ್ರ VIP ಪಾಸ್ಗಳನ್ನ ಇಸ್ಕೊಂಡು, ಹಾಗೆ ಇಲ್ಲ ಅಂತಂದರೆ 300 ರೂಪೀಸ್ ಕ್ಯೂನಲ್ಲಿ ಈ ಥರದಲ್ಲಿ ಹೋಗಿದ್ದೆ ನಾನು. ಯಾಕೆಂದರೆ ಬಿಕಾಸ್ ನನಗೆ ತುಂಬ ಕಾಲು ನೋವಿದೆ ಆ್ಯಂಡ್ ಬ್ಯಾಕ್ ಪೈನ್ ಜಾಸ್ತಿ ಇದೆ. ಹಾಗಾಗಿ ನನಗೆ ಧರ್ಮ ದರ್ಶನದಲ್ಲಿ ಹೋಗೋದು ತುಂಬ ಕಷ್ಟ ಆಗ್ತಿತ್ತು. ತುಂಬ ಲಾಂಗ್ ಕ್ಯೂ ಇತ್ತಲ್ಲ. ಬಟ್ ಈ ಟೈಮಲ್ಲಿ ಹೆಂಗೆ ಅಂದರೆ, ನಮ್ಮ ಉಸ್ತುವಾರಿ ಸಚಿವರು ತುಂಬ ಚೆನ್ನಾಗಿ ಇದು ಮಾಡಿದ್ರು, ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಸೊ ಕ್ಯೂನಲ್ಲಿ ಎಷ್ಟೇ ಇದ್ರೂ ಸ್ಟ್ಯಾಂಡಿಂಗ್ ಇಲ್ಲ, ಹೋಗ್ತಾನೆ ಇರೋದು, ಮೂಮೆಂಟ್ ಇರ್ತಿತ್ತು. ಸೊ ಮೂಮೆಂಟ್ ಇರೋದ್ರಿಂದ ನಮಗೆ ಅಷ್ಟು ಇದು ಗೊತ್ತಾಗ್ತಿರಲಿಲ್ಲ ಅಂತ ತುಂಬ ಜನ ಹೇಳಿದ್ರು. ಓಕೆ, ನೋಡೋಣ, ತಾಯಿನ ಧರ್ಮ ದರ್ಶನದಲ್ಲೇ ಮಾಡೋಣ. ಈ ಸರಿ ನಾವು 300 ರೂಪಾಯಿ 1000 ರೂಪಾಯಿನೆಲ್ಲ ಕೊಟ್ಟು ಅಷ್ಟೊಂದೆಲ್ಲ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ದುಡ್ಡನ್ನ, ನಡ್ಕೊಂಡೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಓಕೆ ಫೈನ್ ಅಂತ ಹೇಳಿ ನಾವು ಧರ್ಮ ದರ್ಶನದಲ್ಲೇ ಹೊರಟ್ವಿ. ನಾವು ಬೆಳಗಿನ ಜಾವ 4 ಗಂಟೆಗೆ ಹೋಗಿದ್ದು, ತಾಯಿ ದರ್ಶನ ಆಗೋಷ್ಟೊತ್ತಿಗೆ 9:30 ಆಯಿತು. ಅಪ್ಪ, ಬಟ್ ಏನು ಗೊತ್ತಾ, ನಮಗೆ ಖುಷಿಯಾಗಿತ್ತು. ಸ್ಟ್ಯಾಂಡಿಂಗ್ ಇಲ್ಲ, ನನಗೆ ಕಾಲು ನೋವು ಯಾಕೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಸ್ಟ್ಯಾಂಡಿಂಗ್ ಇರಲಿಲ್ಲ, ಮೂಮೆಂಟೇ ಇತ್ತು. ಬಟ್ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಉಸ್ತುವಾರಿ ಸಚಿವರಿಗೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲನೂ ಮಾಡಿದರು. ಬಟ್ ಕ್ಯೂನಲ್ಲಿ ದಾರಿ ಏನಿತ್ತಲ್ಲ, ಸಾಗೋದು ತುಂಬ ಕಷ್ಟ ಆಯಿತು. ಯಾಕೆಂದರೆ ಟರ್ನ್ 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 ಎಷ್ಟೊಂದು ಬ್ಯಾರಿಕೇಡ್ಸ್ಗಳು ಅದ್ರೊಳಗಡೆ ಎಲ್ಲ ಸುತ್ತಿ 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 ನಡ್ಕೊಂಡು ಬರೋ ಹೊತ್ತಿಗೆ ನಿಜವಾಗ್ಲೂ ಒಂದೊಂದ್ಸರಿ ಏನು ಫೀಲ್ ಆಗುತ್ತೆ ಅಂತಂದರೆ, ನಾವು ಇಷ್ಟು ಲಾಂಗ್ ಕ್ಯೂನಲ್ಲಿ ಇಷ್ಟಿಷ್ಟು ಅವರ್ ನಿಂತ್ಕೊಂಡು ದೇವರ ದರ್ಶನ ಮಾಡ್ತಿದ್ದೀವಲ್ಲ, ದುಡ್ಡು ಕೊಟ್ಟವ್ರಿಗೆ ಫಾಸ್ಟಾಗಿ ದರ್ಶನ ಬೇರೆ ಆಗ್ತಾ ಇರುತ್ತೆ. ಮಿನಿಸ್ಟ್ರುಗಳಿಗೆ, ಆಮೇಲೆ ಇವ್ರುಗಳಿಗೆ, ಅಧಿಕಾರಿಗಳಿಗೆ, ಇವ್ರಿಗೆಲ್ರಿಗೂ ಫಾಸ್ಟಾಗಿ ದರ್ಶನ ಆಗಿರುತ್ತೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾರೆ. ನಾವು ಇಷ್ಟು ಧರ್ಮ ದರ್ಶನಲ್ಲಿ ಬರ್ತಾ ಇರ್ತೀವಿ, ಇಷ್ಟು ಲಾಂಗ್ ಕ್ಯೂನಲ್ಲಿ, ನಮಗೂ ದೇವ್ರು ಒಳ್ಳೇದು ಮಾಡ್ತಾರೆ. ಎರಡರಲ್ಲೂ ಏನು ವ್ಯತ್ಯಾಸ? ದುಡ್ಡು ಕೊಟ್ಟು ಹೋಗ್ಬೋದು, ಹಾಗೆ ಬೇಕಿದ್ರೆ ನುಸುಳ್ಕೊಂಡು. ನಾನು ತುಂಬ ಸರಿ ನುಸುಳ್ಕೊಂಡು ಹೋಗಿದ್ದೀನಿ, ಟು ಬಿ ಫ್ರ್ಯಾಂಕ್ಲಿ. ಯಾಕೆಂದ್ರೆ ಸುಳ್ಳು ಹೇಳೋದೇನಿದೆ ಅದರಲ್ಲಿ. ನಾನು ತುಂಬ ಸರಿ ಹೋಗಿದ್ದೀನಿ, ತುಂಬ ಸರಿ ಪಾಸ್ಗಳು ತಗೊಂಡು ಹೋಗಿದ್ದೀನಿ. ಅವ್ರಗಳಿಗೂ ಒಳ್ಳೇದು ಮಾಡ್ತಾರೆ, ನಾವು ಕ್ಯೂನಲ್ಲಿ ಬರ್ತಿದ್ದೀವಿ, ನಮ್ಗಳಿಗೂ ಒಳ್ಳೇದು ಮಾಡ್ತಾರೆ ಅಂತಂದರೆ ಇದರಲ್ಲಿ ವ್ಯತ್ಯಾಸ ಏನಿದೆ ಅಲ್ವಾ? ಹೆಂಗಿದ್ರು ಒಟ್ಟಿನಲ್ಲಿ ತಾಯಿ ದರ್ಶನ ಆಗಬೇಕು. ಹೆಂಗೆ ದರ್ಶನ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ದರ್ಶನ ಮಾಡೋದು ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಫೈನಲಿ ಅಮ್ಮನವರ ದರ್ಶನ ಆಯಿತು. ಬಟ್ ಈ ಸರಿ ಅಂತೂ 5 ನಿಮಿಷ ನಿಲ್ಲೋದಕ್ಕೂ ಬಿಡಲಿಲ್ಲ. ನನಗೂ ಒಂದು ಆಸೆ, ಒಂದು ಸರಿನಾದರೂ ನಾನು ಗರ್ಭಗುಡಿ ಒಳಗಡೆ ಹೋಗಬೇಕು ಅಂತ. ನಾನು ಹುಟ್ಟಿ ಇಷ್ಟು ವರ್ಷ ಆದ್ರೂ ಹಾಸನದಲ್ಲೇ ಬೆಳೆದಿದ್ರು, ಹಾಸನ ಜಿಲ್ಲೆಯಲ್ಲೇ ಹುಟ್ಟಿದ್ರು ನಾನು ಇನ್ನೂ ಒಂದು ದಿವಸನೂ ಗರ್ಭಗುಡಿ ಒಳಗಡೆ ಹೋಗಿಲ್ಲ. ಎಂತೆಂಥವ್ರೆಲ್ಲರೂ ಹೋಗಿರ್ತಾರೆ, ಎಲ್ಲರೂ ಫೋಟೋ ಹಾಕೊಂಡಿರ್ತಾರೆ. ಒಂದು ಆಸೆ ಇದೆ, ನೋಡೋಣ ತಾಯಿಯ ಆಸೆನ ಯಾವಾಗ ಈಡೇರಿಸಬಹುದು ನನಗಂತೂ ಗೊತ್ತಿಲ್ಲ. ಅಮ್ಮ ಕಂಡುಬಿಟ್ರೆ ಎಷ್ಟೊತ್ತಿನ ಕೆಲಸ ಅದೆಲ್ಲನೂ ಅಲ್ವಾ. ಸೊ ಫೈನಲಿ ನೋಡಿ, ದರ್ಶನ ಮಾಡ್ಕೊಂಡು ಬಿಡಿ. ದೂರದಿಂದನೇ ಕ್ಯಾಮ್ರಾ ಹಿಡಿಯೋದಕ್ಕೆ ಬಿಡಲಿಲ್ಲ. ಆದ್ರೂ ನನ್ನ ಮಗ ಹೆಂಗೋ ಮಧ್ಯದಲ್ಲಿ ಕ್ಯಾಮ್ರಾ ಒಂದು ಚೂರಲ್ಲಿ ಅಮ್ಮನವ್ರು ಕಾಣ್ತಾ ಇದ್ದಾರೆ.
ಸೊ ಇಷ್ಟೇ ಇದಾಗಿತ್ತು ನಮ್ಮ ಹಾಸನಾಂಬೆ ತಾಯಿಯ ದರ್ಶನ ಎಲ್ಲ ಮುಗ್ದಿದ ತಕ್ಷಣ ಕಾಲಂತೂ ತುಂಬ ನೋವಾಗ್ತಿತ್ತು, ಹೇಳೋಕ್ಕಾಗ್ತಿರಲ್ಲ ಅಷ್ಟು ನೋವಾಗ್ತಿತ್ತು. ಫೈನಲಿ ಮುಗಿಸ್ಕೊಂಡು ಆಚೆಗೆ ಬಂದುವಾಗ ಯಪ್ಪ ಸಾಕಾಯ್ತಲ್ಲಪ್ಪ ಅನ್ನೋ ಥರ ಫೀಲ್ ಆಯಿತು ನನಗೆ. ಆ್ಯಂಡ್ ಅರೇಂಜ್ಮೆಂಟ್ಸ್ ಹೇಳಿದ್ನಲ್ಲ ತುಂಬ ಚೆನ್ನಾಗಿತ್ತು. ಫ್ಲವರ್ ಡೆಕೋರೇಷನ್ಸ್ಗಳು, ಫೋಟೋ ತೆಕ್ಕೊಳ್ಳೋದಕ್ಕಂತೂ ಎಲ್ಲೆಲ್ಲಿ ತೆಕ್ಕೊಳ್ಳೋದು ಅನ್ನೋ ಥರ ಫೀಲ್ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ನಾವೇನು ಮೊದಲೇನೆ ನಾನು ಹಿಂದಿನ ದಿನಾನೇ ಹೋಗಿದ್ದೆ. ನಾನು ಯಾವಾಗ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಶುರು ಮಾಡಿದ್ರಲ್ಲ, ಇನ್ನು ತಾಯಿದು ದೇವಸ್ಥಾನದ ಬಾಗಿಲು ತೆಗಿಯೋಕ್ಕಿಂತ ಮೊದಲು, ಸೊ ಅದ್ರ ಹಿಂದಿನ ದಿನನೇ ಹೋಗಿದ್ದೆ. ಸೊ ಅದೆಲ್ಲ ಜಾಸ್ತಿ ನೋಡ್ತಾ ನಿಂತ್ಕೊಳ್ಳಿಲ್ಲ. ಫೈನಲಿ ನಾವಿನ್ನೇನು ದರ್ಶನ ಮಾಡಿದ ತಕ್ಷಣ, ದೇವ್ರ ದರ್ಶನ ಮಾಡಿದ ತಕ್ಷಣ ನಮ್ಮ ತಲೆಗೆ ಬರೋದು ಒಂದೇನೇನೆ ಪ್ರಸಾದ. ಪೊಂಗಲ್ ಮಾಡಿದ್ರು, ಸ್ವಲ್ಪ ಉಪ್ಪಾಗಿತ್ತು. ಪೊಂಗಲ್ ತಿನ್ಕೊಂಡು ಮನೆಗೆ ಬಂದ್ವಿ.